ಸೊ ಈ ಧ್ವಜದ ವಿಚಾರದಲ್ಲಿ ಕೆರಗೋಡು ಗ್ರಾಮ ಪಂಚಾಯಿತಿಯಲ್ಲಿ 22 ಸದಸ್ಯರಿದ್ದಾರೆ. 22 ಸದಸ್ಯರಲ್ಲಿ 18 ಸದಸ್ಯರು ಬೆಂಬಲವನ್ನ ಕೊಟ್ಟಿದ್ರು. ಕೆರಗೋಡು ಗ್ರಾಮ ಪಂಚಾಯಿತಿಯಿಂದಲೇ ಹನುಮ ಸ್ತಂಭಕ್ಕೆ ಅನುಮತಿ ಸಿಕ್ಕಿದೆ. ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಬೆಂಬಲಿತ ಸದಸ್ಯರೆಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಅಲ್ಲಿ ಪಕ್ಷಾತೀತವಾಗಿ ಬೆಂಬಲವನ್ನ ಕೊಟ್ಟು ಹನುಮ ಧ್ವಜವನ್ನ ಮಾಡಬೇಕು ಅಂತಾನೆ ಮುಂದಾಗಿದ್ದು. 22 ಸದಸ್ಯರ ಪೈಕಿ 18 ಸದಸ್ಯರು ಬೆಂಬಲವನ್ನ ಕೊಟ್ಟರು. ಇಬ್ಬರು ಸಭೆಗೆ ಗೈರಾದರು. ಹಾಜರಾದ 20 ಸದಸ್ಯರ ಪೈಕಿ 18 ಸದಸ್ಯರು ಹನುಮ ಸ್ತಂಭಕ್ಕೆ ಒಪ್ಪಿಗೆಯನ್ನ ಸೂಚನೆಯನ್ನ ಕೊಟ್ಟರು. ಸೊ ಪೂರ್ಣವಾಗಿ ಮೆಜಾರಿಟಿ ಇದೆ. ಮೆಜಾರಿಟಿ ಯಾವ ಕಡೆಗಿದೆಯೋ ಅದಕ್ಕೆ ತಕ್ಕಂಗೆ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಸೊ ಅನುಮೋದನೆಯನ್ನ ಕೊಟ್ಟಿದ್ದೆ ಈಗ ಅಲ್ಲ ತಪ್ಪು ಅನ್ನೋ ರೀತಿಯಲ್ಲಿ ಈಗ ಬೇರೆಯವರು ಅದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಆಕ್ರೋಶಗಳು ಈಗ ಅಲ್ಲಲ್ಲಿ ಬರ್ತಾ ಇದೆ. ಸೊ ಹನುಮ ಧ್ವಜದ ಜಟಾಪಟಿ ಈಗ ಜೋರಾಗ್ತಾ ಇದೆ. ಒಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿರುವಂಥದ್ದು 22. ಇಬ್ಬರು ಸದಸ್ಯರು ಅವತ್ತಿನ ದಿನ ಗೈರಾಗಿದ್ದಾರೆ. ಹಾಗಾಗಿ ಒಟ್ಟು 20 ಸದಸ್ಯರಲ್ಲಿ 18 ಸದಸ್ಯರು ಹನುಮ ಸ್ತಂಭಕ್ಕೆ ಅನುಮತಿಯನ್ನ ಕೊಡ್ತಾರೆ. ಸೊ ಆಗ ಯಾವ ಸಮಸ್ಯೆಗಳು ಕೂಡ ಇರೋದಿಲ್ಲ. ಅಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲದೆ ಇರುವಂಥದ್ದು ಏಕಾಏಕಿಯಾಗಿ ಧುತ್ ಅಂತ ಸಮಸ್ಯೆ ಹುಟ್ಕೊಳ್ಳೋಕ್ಕೆ ಕಾರಣ ಗಾಣಿಗ ರವಿ ಅಂತ ಗ್ರಾಮಸ್ಥರೇ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಸದಸ್ಯರೇ ಆರೋಪ ಮಾಡ್ತಾ ಇದ್ದಾರೆ. ಶಾಸಕರಾದಂಥ ಗಣಿಗ ರವಿನೇ ಇದಕ್ಕೆ ಕಾರಣ ಅಂತ ಅವರ ಆರೋಪ ಅಲ್ಲಿ ಗ್ರಾಮಸ್ಥರದ್ದು. ಸೊ ಹನುಮ ಧ್ವಜಕ್ಕೆ ಪಕ್ಷವಾರು ಬೆಂಬಲವನ್ನು ಕೊಟ್ಟಿರೋದು 22 ಒಟ್ಟು ಸದಸ್ಯರಲ್ಲಿ. ನೋಡಿ, ಧ್ವಜದ ಪರವಾಗಿ ಮತ 18 ಬೀಳುತ್ತೆ. ಆ 18ರಲ್ಲಿ JDSನ 9 ಬೆಂಬಲಿತ ಸದಸ್ಯರಿದ್ದಾರೆ, ಕಾಂಗ್ರೆಸ್ನ ಬೆಂಬಲಿತ 7 ಸದಸ್ಯರಿದ್ದಾರೆ, ಬಿಜೆಪಿಯ ಬೆಂಬಲಿತ 2 ಸದಸ್ಯರಿದ್ದಾರೆ. ಓರ್ವ ಕಾಂಗ್ರೆಸ್ ಸದಸ್ಯ ಅದರಲ್ಲಿ ತಟಸ್ಥರಾಗ್ತಾರೆ. ಒಟ್ಟು 20ರಲ್ಲಿ 18 ಓಟ್ಗಳೇನು ಬಿದ್ದಿದೆ, ಆ 2 ಓಟ್ಗಳು ಏನು ಬೀಳಲಿಲ್ಲ, ಅದರಲ್ಲಿ ಒಬ್ಬರು ತಟಸ್ಥವಾಗಿರೋದು. ಸೊ ಇನ್ನೊಬ್ಬ ಕಾಂಗ್ರೆಸ್ನ ಸದಸ್ಯ ಏನು ಮಾಡ್ತಾರೆ, ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಧ್ವಜಸ್ತಂಭ ಬೇಡ ಅಂತ ಹೇಳಿ.